ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ನಮಸ್ತೆ, ನಾನು RTI ಆಕ್ಟಿವಿಸ್ಟ್ ಅಂಡ್ ಸೋಷಿಯಲ್ ವರ್ಕರ್ ನಾಗರಾಜ್ ಮಾತಾಡ್ತಾ ಇದ್ದೀನಿ. ಪ್ರತಿದಿನ ಬೆಳಗಾದರೆ ಮನುಷ್ಯ ಜೀವನ ಕೈಯಲ್ಲಿ ಇಟ್ಕೊಂಡು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದೆ. ಮತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಅಂದರೆ ತಪ್ಪಾಗಲಾರದು. ಯಾಕೆಂತೇಳಿದ್ರೆ, ಮೊನ್ನೆ ನಡೆದಂಥ ಚಿತ್ರದುರ್ಗದ ಬಸ್ ಅಪಘಾತದಲ್ಲಿ ಸುಮಾರು 20 ಜನಗಳು ಮಾರಣ ಹೋಮ ಆಗಿದೆ. ಆ ನ್ಯಾಷನಲ್ ಹೈವೇ ಅಥಾರಿಟಿ ಅವರಿಗೆ ನಾಚಿಕೆ ಆಗಬೇಕು. ಅಲ್ಲಿನ ತಡೆಗೋಡೆ ಒಂದು ನಿರ್ಮಾಣ ಮಾಡಿದರೆ ಆ ಜೀವಗಳು ಉಳಿತಾ ಇತ್ತೋ ಏನೋ ಗೊತ್ತಿಲ್ಲ, ಭಗವಂತನಿಗೆ ಗೊತ್ತಾಗ್ತಾ ಇತ್ತು. ಆಮೇಲೆ ನ್ಯಾಷನಲ್ ಹೈವೇ ಅಥಾರಿಟಿ ಅವರು ಟೋಲ್ಗಳು ಹಾಕ್ಕೊಂಡು ಅಲ್ಲಲ್ಲಿ ದುಡ್ಡುಗಳನ್ನು ಕಲೆಕ್ಷನ್ ಮಾಡ್ತಾ ಇದ್ದಾರೆ. ನಾವು ಸುಗಮ ಸಂಚಾರ ಮಾಡಿಕೊಳ್ಳಲು ನ್ಯಾಷನಲ್ ಹೈವೇ ಮುಖಾಂತರ ಹೋಗ್ತೀವಿ. ನಮ್ಮ ವಾಹನಗಳಿಗೆ ಅಪಘಾತವಾಗೋದನ್ನು ತಪ್ಪಿಸೋದಕ್ಕೋಸ್ಕರ ನ್ಯಾಷನಲ್ ಹೈವೇಲಿ ದುಡ್ಡು ಕೊಟ್ಟನ್ನು ಟೋಲ್ ಗೇಟನ್ನು ಪಾಸ್ ಮಾಡ್ತೀವಿ. ಆದರೆ ವಿಧಿ ಲಿಖಿತ ಏನಂತ ಹೇಳಿದ್ರೆ, ಈ ಪುಣ್ಯಾತ್ಮರು ಮಾಡೋಂಥ ಘೋರ ಇದಕ್ಕೆ ಸಾಮಾನ್ಯ ಜನರು ಜೀವಗಳನ್ನು ಬಲಿ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ. ಇವೆರಡಕ್ಕೂ ಕೂಡ ನಾಚಿಕೆ ಆಗಬೇಕು ಇವರಿಗೆ. RTO ಸಂಬಂಧಪಟ್ಟ RTO ಅವರು ಆ ಬಸ್ಸಲ್ಲಿ ಲಗೇಜ್ ತುಂಬಿಸ್ಕೊಳ್ಳೋಕೆ ಪರ್ಮಿಷನ್ ಯಾರು ಕೊಟ್ಟವರು? ಅಪಘಾತಗಳಾದಾಗ ಸತ್ತಂಥ ಜೀವಗಳಿಗೆ ಹೋದಂಥ ಮನುಷ್ಯರಿಗೆ 2 ಲಕ್ಷ 1 ಲಕ್ಷ ಪರಿಹಾರ ಕೊಟ್ಟು ನುಡಿಸ್ಕೊಳ್ಳುವಂಥ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಛೀಮಾರಿ ಆಗ್ತಾ ಇದ್ದಾರೆ ಸಾಮಾನ್ಯ ಜನಗಳು. ಇಷ್ಟಾದರೂ ನಾಚಿಕೆ ಆಗಬೇಕು ನಿಮಗೆ. ಎಷ್ಟಾದರೂ ಕೂಡ ಜನದ ಜೀವಕ್ಕೆ ಬೆಲೆ ಇಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಏನಂತ ಆರಿಸಿ ಕಳಿಸಿದೀವಿ ಸಾಮಾನ್ಯ ಜನ ಅಂತ ನಮಗೆ ಈಗಲೂ ಅರ್ಥ ಆಗ್ತಾ ಇಲ್ಲ. ತುಂಬ ನೋವಿಂದ ಹೇಳ್ತಾ ಇದ್ದೀನಿ. ಆ ಸತ್ತಂಥ ಕುಟುಂಬಗಳಿಗೆ ಪರಿಹಾರ ನನ್ನ ಪ್ರಕಾರ, ನನ್ನ ಅನಿಸಿಕೆ ಪ್ರಕಾರ ಕನಿಷ್ಠ ಪಕ್ಷ ಅಂದರೆ 2 ಕೋಟಿ ರೂಪಾಯಿಗಳಾದರೂ ಪರಿಹಾರ ಕೊಡಬೇಕು. ಏನೂ ಅರಿತುಕೊಳ್ಳದೆ ಪಾಪ ಒಂದು ಪ್ರವಾಸಕ್ಕೋಸ್ಕರ ಜೀವಗಳನ್ನು ಬಲಿ ಪಡೆದಂಥ ನ್ಯಾಷನಲ್ ಹೈವೇ ಅಥಾರಿಟಿಗೆ ಛೀಮಾರಿ ಆಗಬೇಕು. ಈ ಟೋಲ್ಗಳನ್ನು ಕಿತ್ತು ಬಿಸಾಕಬೇಕು. ಹೊರದೇಶಗಳಲ್ಲಿ ನ್ಯಾಷನಲ್ ಹೈವೇ ಗೇಟ್ಗಳೇ ಇಲ್ಲ. ಸುಮಾರು 5 ರಿಂದ 6 ಅಡಿ ಎತ್ತರ ತಡೆಗೋಡೆಗಳನ್ನು ನಿರ್ಮಾಣ ಮಾಡುತ್ತಾರೆ ಲೆಫ್ಟ್ ರೈಟಲ್ಲಿ. ಆದರೆ ನಮ್ಮ ದೇಶದ ದುರ್ವಿಧಿ ಏನೋ, ನಮ್ಮ ಹಣೆ ಬರಹ ಏನೋ, ಈ ದೇಶದಲ್ಲಿ ನಾವು ದುಡ್ಡು ಕೊಟ್ಟು ಓಡಾಡಲಿಕ್ಕೂ ಟ್ಯಾಕ್ಸ್, ಪೂರ್ತಿ ವಾಹನಕ್ಕೆ ಟ್ಯಾಕ್ಸ್ ಕಟ್ಟಿ ಕೂಡ ನಾವು ಅಲ್ಲಲ್ಲಿ ಟೋಲ್ಗಳಿಗೆ ದುಡ್ಡು ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಎಂಥ ಅವಿವೇಕತನದಲ್ಲಿ ನಾವು ಜೀವನ ಮಾಡ್ತಾ ಇದೀವಿ ಅಂದರೆ ನಮಗೆ ನಾಚಿಕೆ ಆಗ್ತಾ ಇದೆ ಈ ದೇಶದಲ್ಲಿ ಹುಟ್ಟಿದಕ್ಕೆ. ಆದರೆ ಕೇಂದ್ರ ಸರ್ಕಾರದವರು, ರಾಜ್ಯ ಸರ್ಕಾರದವರು ಏನೋ ಒಂದು ನೆಪ ಒಡ್ಡಿ ಆ ಇನ್ಸೂರೆನ್ಸ್ನ ಕೊಟ್ಟು ಆ ಸತ್ತಂತ ಜೀವಗಳಿಗೆ ಶ್ರದ್ಧಾಂಜಲಿ ಅರ್ಪಿಸಿ ಆ ಫೈಲನ್ನು ಮುಚ್ಚಿ ಕ್ಲೋಸ್ ಮಾಡ್ತಾರೆ. ನನಗಾದರೂ ಬಹಳ ನೋವಾಗ್ತಾ ಇದೆ. ರಾಜ್ಯ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಂಡು ಎಡಭಾಗ ಮತ್ತು ಬಲಭಾಗದ ತಡೆಗೋಡೆಗಳನ್ನು ಸರಿಯಾದ ನಿರ್ಮಾಣ ಮಾಡಿ ವೆಹಿಕಲ್ ಓಡುವಂಥ ಸುಗಮ ಸಂಚಾರವನ್ನು ಮಾಡಿಕೊಡಬೇಕು. ಮತ್ತು ನ್ಯಾಷನಲ್ ಹೈವೇ ಅಥಾರಿಟಿಯವರು ಸರಾಗವಾದ ರೋಡ್ಗಳು ಇಲ್ಲ ಅಂತ ಹೇಳಿದ್ರೆ ಟೋಲ್ಗಳನ್ನು ಕಲೆಕ್ಷನ್ ಮಾಡಬಾರದು ಅನ್ನೋದು ನನ್ನ ಮನವಿ ಕೂಡ. ನಮಸ್ತೆ, ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕಿ ಜೈ. Let's blow away it all.